ఎక్స్క్యూజ్ మీ మ్యామ్, రూమ్ రెంట్ చూడండి. రూము ఎప్పుడు వెకేట్ చేస్తారు? ಅಯ್ಯೋ ಇವ್ರು ಏನು ಮಾತಾಡ್ತಾವ್ರೋ ನಂಗೆ ಅರ್ಥ ಆಯ್ತಿಲ್ವೇ. ನನಗೆ ನನಗೆ ನಿಮ್ಮ ಭಾಷೆ ಎಲ್ಲ ಬರೋಕ್ಕಿಲ್ಲ ಸಾ, ದೇವ್ರಣಿಗೂ ಬರೋಕ್ಕಿಲ್ಲ. ನೀವು ಏನು ಮಾತಾಡ್ತಿದ್ದೀರ ನಂಗೆ ಏನು ಅರ್ಥ ಆಯ್ತಿಲ್ಲ ಸಾ. ನಮ್ಮ ತಾಯಣೆ ಅರ್ಥ ಆಯ್ತಿಲ್ಲ ಸಾ. ನನಗೆ ಬರೋದು ಒಂದೇ ಭಾಷೆ ಸಾ, ಕನ್ನಡ ಅಷ್ಟೇ ಸಾ. ಕನ್ನಡ ಬಿಟ್ರೆ ನನಗೆ ಯಾವ ಭಾಷೆನೂ ಸರಿಯಾಗಿ ಬರೋಕ್ಕಿಲ್ಲ ಸಾ. ಈ ಇಂಗ್ಲೀಷು ಅವೆಲ್ಲ ಏನು ಬರೋಕ್ಕಿಲ್ಲ ಸಾ ನನಗೆ ಸಾ. ನನಗೆ ಬರೋದು ಕನ್ನಡ ಒಂದೇ ಸಾ. ಕನ್ನಡದಾಗ ಏನಾರ ಹೇಳಿದ್ರೆ ಅರ್ಥ ಆಯ್ತದೆ ಸಾ. ಬಿಟ್ರೆ ನೀವು ಬೇರೆ ಭಾಷೆಗೆ ಏನಾರ ಹೇಳೋಕ್ಕೆ ಬಂದರೆ ನಂಗೆ ಅರ್ಥ ಆಗೋಕ್ಕಿಲ್ಲ ಸಾ. ನನ್ನ ಗಂಡ ಬಿಟ್ಟು ಹೊಂಟೋಗ್ಬಿಟ್ಟವನೇ ಸಾ. ಎಲ್ಲೋನು ನೆನ್ನೆಯಿಂದ ಬಂದಿಲ್ಲ ಸಾ. ನಾನು ಒಬ್ಳೇ ಇದ್ದೀನಿ ಸಾ. ನಮ್ಮ ಮನೆಗೆ ವಾಪಸ್ ಹೋಗ್ಬೇಕು ಸಾ. ಅದಕ್ಕೆ ನೀ ಒದ್ದಾಡ್ತೀವಿ ಸಾ, ಹೆಂಗೆ ಹೋಗೋದು ಅಂತ. ದಯವಿಟ್ಟು ಕನ್ನಡ ಗೊತ್ತಿದ್ರೆ ಯಾರನ್ನ ಕನ್ನಡದಾಗ ಹೇಳ್ಸಿ ಸಾ. ಹೋ, ನೀವು ಕನ್ನಡದವ್ರಾ? ಹಾಗಾದ್ರೆ ನಾನು ಕನ್ನಡದಲ್ಲೇ ಹೇಳ್ತಿದ್ದೆ ಅಲ್ವಾ. ಸರಿ, ಹೇಳಿ ಏನಾಯ್ತು ಅಂತ. ಸಾ ನೀವು ಕನ್ನಡದವ್ರಾ ಸಾ? ಹೆಂಗೋ ಸಾ, ನಮ್ಮ ಪುಣ್ಯ ಆಫ್ರಿಕಾದಾಗೂ ಕನ್ನಡದವ್ರು ಸಿಕ್ಕಿದ್ರಲ್ಲ ಸಾ. ನಂಗೆ ಭಾಳ ಖುಷಿ ಆಯ್ತದೆ ಸಾ. ಆಫ್ರಿಕಾದವ್ರು ಕನ್ನಡದವ್ರು ಅದ್ರಾಗೂ ಇಂಥ ದೊಡ್ಡ ದೇಶದಾಗೆ ನಮ್ಮ ಕನ್ನಡದವ್ರು ಸಿಗಬೇಕು ಅಂದರೆ ನಾನು ಏನೋ ಅದೃಷ್ಟ ಮಾಡಿದ್ದೆ ಅಂತ ಅನ್ನಿಸ್ತದೆ ಸಾ. ಒಳ್ಳೆ ಕಾಮಿಡಿ ಮಾಡ್ತಾ ಇದ್ದೀರಾ ನೀವಂತರೂ. ವಾಟ್ ಎ ಕಾಮಿಡಿ. ಹಲೋ ಮೇಡಮ್, ಇದು ಹೈದರಾಬಾದ್, ಇದು ಆಫ್ರಿಕಾ ಅಲ್ಲ. ಏನು ಸಾ ಇದು ಹೈದ್ರಾಬಾದು ಅಂದರೆ ತೆಲುಗು? ಹಾ, ಹೌದೌದು, ಇದು ಹೈದರಾಬಾದ್, ಆಂಧ್ರ ಪ್ರದೇಶ ಇದು. ಯಾಕೆ ನಿಮ್ಗೆ ಗೊತ್ತಿಲ್ವಾ? ನೀವು ನಮ್ಮ ಪಕ್ಕದ ರಾಜ್ಯದವರೇ ತಾನೇ, ಕರ್ನಾಟಕ ತಾನೇ ನಿಮ್ಮದು. ಇದು ಹೈದರಾಬಾದ್. ಏನು ಮೇಡಮ್, ಈಗಿನ ಕಾಲದಾಗೂ ಈ ಥರ ಹುಡುಗಿರೆಲ್ಲ ಇರ್ತಾರೆ ಅಂದರೆ ನನಗಂತೂ ನಂಬಕ್ಕೇ ಆಗ್ತಾ ಇಲ್ಲ. ವಾಟ್ ಎಸ್ ಇಲ್ಲಿ ನೋಡಿ, ಇದು ಆಂಧ್ರ ಪ್ರದೇಶ. ಇದು ನನಗೆಲ್ಲ ಲ್ಯಾಂಗ್ವೇಜು ಬರುತ್ತೆ. ತಮಿಳು, ತೆಲುಗು, ಮಲಯಾಳಮ್ಮು, ಕನ್ನಡ ಎಲ್ಲ ಲ್ಯಾಂಗ್ವೇಜು ಬರುತ್ತೆ. ನಾವು ಹೋಟೆಲ್ ಮ್ಯಾನೇಜ್ಮೆಂಟಲ್ಲಲ್ವ ಇರೋದು. ನಾವು ಎಲ್ಲ ಥರ ಕಸ್ಟಮರ್ಸು ಬರ್ತಿರ್ತಾರಲ್ವ, ನಾವು ಎಲ್ಲ ಲ್ಯಾಂಗ್ವೇಜನ್ನು ಕಲ್ತಿದ್ದೀವಿ. ಹಾಂ, ಹೇಳಿ ಮೇಡಮ್, ಏನು ಸಮಸ್ಯೆ? ನೋಡಿ ಮೇಡಮ್, ನೀವು ರೂಮ್ದು ಫುಲ್ ಎಲ್ಲನೂ ಕ್ಲಿಯರ್ ಮಾಡಿಲ್ಲ ಅಮೌಂಟ್ನ ಅಲ್ವಾ. ಸೊ ನೀವು ಯಾವಾಗ ರೂಮ್ ಖಾಲಿ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ರೂಮ್ ಬಿಲ್ಲೆಲ್ಲ ತಂದುಬಿಟ್ಟು ಕೊಟ್ಬಿಡ್ತೀನಿ. ಆದಷ್ಟು ಬೇಗ ರೂಮ್ನ ಖಾಲಿ ಮಾಡಿದ್ರೆ ತುಂಬ ಒಳ್ಳೆಯದು. ಹಂಗಾರೆ ನಾನಿರೋದು ಹೈದ್ರಾಬಾದ್, ಆಂಧ್ರ ಪ್ರದೇಶದಾಗ. ಅಯ್ಯೋ ದೇವ್ರೆ, ನನಗೆ ಗೊತ್ತೇ ಇರಲಿಲ್ಲ ಸಾ. ನನ್ನ ಊರಿಗೆ ಹೋಗ್ಬೇಕು ಅಂತಂದರೆ ಏನು ಮಾಡಬೇಕು ಸಾ? ನನ್ನನ್ನು ನಮ್ಮ ಊರು ಬಸ್ ಹತ್ಸಿ ಸಾ. ನೋಡಿ, ಫಸ್ಟ್ ನಮ್ಮದು ರೂಮ್ದೆಲ್ಲನೂ ಫುಲ್ ಎಲ್ಲ ರೆಂಟ್ ಎಲ್ಲ ಕ್ಲಿಯರ್ ಮಾಡಿ ನಾನೇ ನಿಮಗೆ ಒಂದು ಕಾರ್ ಮಾಡಿಬಿಟ್ಟು ನಿಮ್ಮ ಊರಿಗೆ ಕಳಿಸ್ತೀನಿ, ಸರಿನಾ? ಇಲ್ಲಾಂದರೆ ಬಸ್ ಹತ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು. ಡೈರೆಕ್ಟಾಗಿ ಬೆಂಗಳೂರಿಗೆ ಬಸ್ ಇರ್ತವೆ ಹೈದರಾಬಾದಿಂದ. ಬೆಂಗಳೂರು ಬಸ್ನ ಡೈರೆಕ್ಟಾಗಿ ಹತ್ತಿ ಡೈರೆಕ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಬೆಂಗಳೂರಲ್ಲಿ ನಿಲ್ಲಿಸ್ತಾರೆ. ಬೆಂಗಳೂರಿಂದ ನಿಮ್ಮ ಊರಿಗೆ ಹೋಗೋದು ಗೊತ್ತಲ್ವಾ? ಆ ಸಾ, ಗೊತ್ತು ನನಗೆ. ನಮ್ಮೂರಿಗೆ ಹೋಗೋದು ಗೊತ್ತು ಸಾ, ಬೆಂಗಳೂರಿಂದ. ಹಾಗಾದರೆ ಓಕೆ, ಇದು ಹೈದರಾಬಾದು, ಸರಿನಾ? ಆಫ್ರಿಕಾ ಅಂತ ಯಾರು ಹೇಳಿದ್ದು? ನೋಡಿ ಮೇಡಮ್, ನಿಮ್ದು ಇನ್ನೂ 15,000 ಬಾಕಿ ಇದೆ. 15,000ನ ಪೇ ಮಾಡಿಬಿಟ್ಟು ನೀವು ರೂಮ್ ವೆಕೇಟ್ ಮಾಡ್ಕೊಂಡು ಹೋಗ್ಬೋದು. ಬೇಕಾದ್ರೆ ನಾನು ನಿಮಗೆ ಡ್ರಾಪ್ ಮಾಡಿಸ್ತೀನಿ, ನಾನೇ ಕರ್ಕೊಂಡು ಹೋಗ್ಬಿಟ್ಟು ಡ್ರಾಪ್ ಮಾಡ್ತೀನಿ. ಇಲ್ಲ ಅಂದರೆ ಏನು ಮೇಡಮ್, ಯಾರು ಮೇಡಮ್ ಹೇಳಿದ್ದು ಆಫ್ರಿಕಾ ಅಂತ? ನನ್ನ ಗಂಡ ಸಾ, ನನ್ನ ಗಂಡ ಇಲ್ಲಿ ಕರ್ಕೊಂಬಿಟ್ಟು ಬರೋಕೆ ನಮ್ಮ ಅಮ್ಮನ ತಾಗಿ 2 ಲಕ್ಷ ರೂಪಾಯಿ ಕಾಸು ಇಸ್ಕೊಂಡು ಕರ್ಕೊಂಬಂದವನೇ ಸಾ. ನನ್ನ ಬಾ 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 ಅಂತ ಬಲವಂತ ಮಾಡಿ 2 ಲಕ್ಷ ಪೀಕವನೇ ಸಾ ನನ್ನ ತಾಗೆ. ಯೋನ್ ಮಾಡನಿ ಸಾ, ಯೋನ್ ಮಾಡನಿ ನನ್ನ ಕರ್ಮ. ನನ್ನ ಗಂಡಿಂಗ್ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇನೇ ಇರಲಿಲ್ಲ ಸಾ. ನನಗಂತೂ ತಲೆ ಕೆಟ್ಟೋಗು ಒಬ್ರಾಗೋಗ್ಬಿಟ್ಟೈತೆ. ಈ ಆಂಧ್ರ ಕರ್ಕೊಬರೋಕ್ಕೆ 2 ಲಕ್ಷ ಯಾಕೆ ಸಾ ಇಸ್ಕೋಬೇಕಿತ್ತು? ಫ್ಲೈಟಾಗಿ ಕರ್ಕೊಂಬಿಟ್ಟು ಬಂದ ಸಾ. ಹಾಂ ಮೇಡಮ್, ಹೈದರಾಬಾದ್ ಟು ಬೆಂಗಳೂರು, ಬೆಂಗಳೂರು ಟು ಹೈದರಾಬಾದು ತುಂಬ ಫ್ಲೈಟ್ಸ್ ಇದ್ದಾವೆ. ನೋಡಿ ಸಾ, ನಂಗೆ ಅಷ್ಟೊಂದೇನು ಗೊತ್ತಾಗಲಿಲ್ಲ ಸಾ. ಅವಾಗ ಏನೋ ನನ್ನ ಗಂಡ ಅಲ್ವಾ ಅಂತ ನಂಬಿಟ್ಟೆ ಸಾ. ನಂಬಿದಕ್ಕೆ ಸರಿಯಾಗಿ ಮಾಡಿದೆ ಸಾ ನನ್ನ ಗಂಡ ನನಗೆ ಸಾ. ಬಸ್ ಹತ್ತಿಸ್ಬಿಡಿ ಸಾ, ಕಾಸು ಐತೆ ಸಾ. ಹೊಸಿ ನಮ್ಮ ಅಮ್ಮ ಖರ್ಚಿಗೆ ಅಂತೇಳ್ಬಿಟ್ಟು ಕೊಟ್ಟಿತ್ತು ಸಾ. ಆ ಕಾಸು ಐತೆ ಸಾ, ಆ ಕಾಸು ಬಿಟ್ಬಿಡ್ತೀನಿ. ನಾನು ಬಿಟ್ಬಿಟ್ಟು ನಾನು ಏನಾರ ಬಸ್ ಹತ್ತಿಸಿ ಸಾ ನನ್ನ. ಓಕೆ ಓಕೆ ಓಕೆ, ಆಯಿತು, ಡೋಂಟ್ ವರಿ, ಓಕೆನಾ? ಡೋಂಟ್ ವರಿ. ಹಾಂ, ನಾನು ಬಸ್ ಹತ್ತಿಸ್ತೀನಿ. ಬನ್ನಿ, ಅಮೌಂಟ್ ಎಲ್ಲ ಫಸ್ಟ್ ಕ್ಲಿಯರ್ ಮಾಡಿ ಬನ್ನಿ. ಲೋಪರ ನನ್ಗ ಮಗನೇ, ನಿನ್ನ ಗಂಡ ಅಲ್ಲ ಬಂಡ. ನೀನಂತೂ ನನ್ನ ಆಫ್ರಿಕಾದಾಗಿದ್ದೀನಿ ಅಂತ ಅಂತ ಆಸೆನಾಗಿದ್ದೆ. ಈ ಬೇರೆ ರಾಜ್ಯಗಳನ್ನೆಲ್ಲ ನೋಡಿರಲ್ವಲ್ಲ, ಅದಕ್ಕೆ ನನಗೆ ಏನೂ ಗೊತ್ತಾಯ್ತಿರಲಿಲ್ಲ. ನನಗಂತೂ ಇದು ನಮ್ಮ ರಾಜ್ಯನ, ಕಂಡೋ ರಾಜ್ಯನ, ಯಾವ ರಾಜ್ಯ ಅಂತ ಏನೇನೂ ಗೊತ್ತಿರಲಿಲ್ವೇ ನನಗೆ. ಹಾಳಾಗಿ ಹೋಗ್ಬಿಟ್ನೆ. ಈ ಬೇವರ್ಸಿ ನನ್ನ ಮಗ ನಾನು ಹೈದ್ರಾಬಾದು ಕರ್ಕೊಂಬಿಟ್ಟು ಬಂದ್ಬಿಟ್ಟು ಇದನ್ನೇ ಆಫ್ರಿಕಾ ಮಾಡ್ಬಿಟ್ಟವನೇ ಕಂತ್ರಿ ನನ್ನ ಮಗ. ಅಯ್ಯೋ, ಕಾಸಿರೋದಕ್ಕೆ ಸೊರೈತು. ಇಲ್ಲ ಅಂದಿದ್ರೆ ಹೋಟ್ಲು ಕಾಸೆಲ್ಲ ಕಟ್ಬಿಟ್ಟು ಫಸ್ಟ್ ಇಲ್ಲಿಂದ ಹೊಂಟೋಗ್ಬಿಡ್ಬೇಕು. ನನ್ನ ಗಂಡನ ಮಾತು ನಂಬ್ಕೊಂಡು ಇಲ್ಲಿ ಗಂಟ ಇಲ್ಲೇ ಇದ್ದೀನಲ್ಲ. ಥೂ, ನಾನು ಯಾಕಡೆ ತಗೊಂಡು ನಾನೇನೇ ಹೊಡ್ಕೋಬೇಕು. ಥೂ, ಜಲ್ಮುಕ್ಕಿಷ್ಟು ಏನು ಹೊಳಿ ಅಂದರು ಅಂತ ಹೇಳ್ಬಿಟ್ಟು ಸಿಕ್ಬಿಟ್ಟವ್ರೆ ನಮ್ಗಂತೂ. ಮನೆ ಆಳ್ ನನ್ನ ಮಕ್ಕಳು ರೀ, ಇಬ್ಬರು ಹೆಣ್ಮಕ್ಳು ಜೀವನೂ ಹಿಂಗೆ ಯಾವಾಗ್ಬಿಡ್ತಲ್ರಿ. ಏನು ರೀ ಮಾಡೋದು? ಹಿಂಗೆ ಆಗ್ಬಿಟ್ರೆ ನಮ್ಮ ಹೆಣ್ಮಕ್ಳು ಕತೆ ಏನು ರೀ? ಹಾಂ, ಯೋನ್ ಮಾಡೋದು ನೀವೇನೇ ಹೇಳಿ. ಹಾಂ, ನೋಡಿರಿ ಹೋಗ್ಬಿಟ್ಟು ಅವ್ರ ಅಮ್ಮಂತಾಗ ಸರಿಯಾಗಿ ಓದ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಬರೋಣ. ಅಮ್ಮನ ಕಡೆಯಿಂದ ಫೋನ್ ಹಾಕಿದ್ರೆ ಅವಳಿ ಅಂದ್ರೆ ನನ್ನ ಮಗಳನ್ನ ಆಫ್ರಿಕಾಯಿಂದ ಕರ್ಕೊಂಬರ್ತಾರೆ ನೋಡೋಣ. ಅಯ್ಯೋ, ನನಗೆ ಹಂಗೆ ಆಗೋಗ್ಬಿಟ್ಟೈತೆ ನಮ್ಮ ಜನ್ಮ ಅಂತಂದರೆ. ದೇವರಣೆಗೂ ಸಿಕ್ಕಾಪಟ್ಟೆ ಬೇಜಾರಾಗೋಗ್ಬಿಟ್ಟೈತೆ ನನಗಂತೂ. ಏನು ಕರ್ಮನೋ ಏನು ಕತೆಯೋ ಹೋಗತ್ತಾಗೆ. ನನಗಂತೂ ಯಾಕಪ್ಪ ಬೇಕು ಈ ಬಾಳು ಅನ್ಸೋಗ್ಬಿಟ್ಟೈತ್ರಿ ನನಗಂತೂ. ಥೂ, ಅವ್ರ ಮಕ್ಕ ಮುಚ್ಚ ಎಂಥ ಮನೆಗಳಿಗೆ ಹೆಣ್ಣನ್ನು ಕೊಟ್ಬಿಟ್ರಿ ನಾವಂತೂ. ಈ ಬಾಳು ಬೇಕಾಗಿರಲಿಲ್ಲ ನನಗಂತೂ. ಈಗ ಏನಾರ ಈಸಿಯ ಪೊದ್ದಿ ಗಿದ್ದಿಗೆಲ್ಲ ಗೊತ್ತಾಯ್ತು ಅಂದರೆ ರೀ, ಪೊದ್ದಿ ಆಡಾಡ್ಕೊಂಡು ಹೋಗ್ತಾಳ್ರಿ ನಮ್ಮನ್ನಂತೂ. ಏನು ಹೊಸಿ ಇದು ಮಾಡ್ತಾಳೆ ಅಂತ ಅನ್ಕೊಂಡ್ರೇನ್ರಿ, ಎಷ್ಟು ಆಡ್ಕೊಂತಾಳು. ಸರಿ ಬರ್ರಿ, ಬಸ್ ಬರ್ತದೇನೋ ಸರ್ನ ಹೊತ್ಕೊಂಡು ಹೋಗ್ಬಿಟ್ಟು ಆ ಬೀಗ್ರಿಗೆ ಸರಿಯಾಗಿ ಯಾಕೋ ಸುಗಿದ್ಬಿಟ್ಟು ಹೇಳ್ಬಿಟ್ಟು ಬರೋಣ ಬರ್ರಿ.
ನಂಗೆ ನನ್ನ ಮಗನ ನೋಡಿದಾಗ ಮೊದಲೇ ಗೊತ್ತಿತ್ತು ಹುಟ್ಟು ಕಳ್ಳನ ಮಗ ಇದ್ದಂಗೆ ಕಳ್ಳನ ಮಗ. ಆದರೆ ಏನೋ ಬಿಡು, ಯಾಕೆ ಮೋಸ ಮಾಡ್ತಾನೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡಿದ್ದೆ. ಹಾಂ, ಕೊನೆಗೂ ಸರಿಯಾಗಿ ಮಾಡ್ಬಿಟ್ನಲ್ಲ ಕೊಂತ್ರಿ ನಾಯಿ ನನ್ನ ಮಗ. ಸರಿಯಾಗಿ ನೀನು ಎಂತಹ ಗತಿ ಬಂದ್ಬಿಡ್ತು ನಮ್ಗಂತೂ. ನೀನು ಏನೇ ಏಳೆ ನೀನಂತೂ ಅಯ್ಯೋ ಸಂಬಂಧದಾಗ ಕೊಡ್ಬೇಕಿತ್ತು, ದೂರ ಕೊಟ್ಬಿಟ್ಟು ಹಾಳು ಮಾಡ್ಕೊಂಬಿಟ್ವಿ. ಸರಿ ಬಾ, ಬೀಗ್ರು ಅಂತ ಹೋಗ್ಬಿಟ್ಟು ಕೇಳೋದಲ್ಲ, ಯಾಕೋ ಸುಗಿದ್ಬಿಟ್ಟು ನಿನ್ನ ಮಗ ಹಿಂಗೆ ಮಾಡೋನವ. ನಿನ್ನ ಮಗ ಕೊಂತ್ರಿ ನನ್ನ ಮಗ. ಮೊದಲು ನಿನ್ನ ಮಗನ ಫೋನ್ ಹಾಕ್ಬಿಟ್ಟು ನಿನ್ನ ಮಗನಿಗೆ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳೋಣ. ಸರಿ ಬರ್ರಿ. ಬಿಗ್ರೆ 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 ಇವ್ರು ಯಾಕಪ್ಪ ಬಂದರು? ನನ್ನ ಮಗ ಮಾಡೋ ಕೆಲಸ ಹಾಂ ಒಂದೊಂದಲ್ಲ. ಥೂ, ಏನಕ್ಕ ಇವನು ನಿಮ್ಮ ಮಗ ಯಾವ ಸೀಮೆ ಮಗ ಅಂತ ಹೇಳ್ಬಿಟ್ಟು ಅವನು ಯಾರನ ಮಗ ಅಂತಾರ ಬೇವರ್ಸಿ ನನ್ನ ಮಗ ಅಂತಾನೆ ಇವನು ಬೇಕು. ಎಲ್ಲಿ ನಿಮ್ಮ ಮಗ ಕರೀರಿ, ನಿಮ್ಮ ಮಗನ ಇವನು ಬಂದೈತಿ ನಿಮ್ಮ ಮಗಂಗೆ ದೊಡ್ಡಪ್ಪತ್ತು ದೊಡ್ಡರಾಗ ನಿಮ್ಮ ಮಗಂಗೆ ಮಾಡಕ್ಕೆ ಆಮೇಲ್ವಾ ನನ್ನ ಮಗಳನ್ನ ಆಫ್ರಿಕಾದಾಗ ಒಬ್ಬಳನ್ನೇ ಬಿಟ್ಬಿಟ್ಟು ಬಂದವನಲ್ಲ ಎಲ್ಲೋದ ಅಲ್ಲೆಲ್ಲೋ ಬಿಟ್ಬಿಟ್ಟು ಎಲ್ಲ ಹೊಂಟೋಗೋನಂತೆ. ಒಂದಿನ 2 ದಿನ ಆದ್ರೂ ಇನ್ನೊಂದು ಮನೆಗೆ ಬಂದಿಲ್ಲ, ಏನೂ ಮಾಡಿಲ್ಲ. ಈ ನನ್ನ ಮಗಂಗೆ ಏನು ತಗೊಂಡು ಹಾಕ್ಬೇಕು ನೀವೇನೇ ಹೇಳಿ, ಇಂಥ ಬುದ್ಧಿನೇ ಯಾಕೆ ಕಲಿಸಿರೋದು ನಿಮ್ಮ ಮಗಂಗೆ? ಇವಾಗ ನನ್ನ ಮಗಳಲ್ಲಿ ಒಬ್ಳೇನೇನಿಯ, ಅವಳಿಗೆ ಏನಾದರೆ ಯಾರು ದಿಕ್ಕು? ಸುಮ್ಕೇನಿಯ ಬಾಯಿ ಮುಚ್ಕೊಂಡು ನಿನ್ನ ಮಗಂಗೆ ಫೋನ್ ಹಾಕ್ಬಿಟ್ಟು ಬಾಯಿ ಮುಚ್ಕೊಂಡು ನನ್ನ ಸೊಸೆನ ಕರ್ಕೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹೇಳ್ರಿ. ಇಲ್ಲ ಅಂದರೆ ನಾನೇ ಸುಮ್ಮನಿರಕ್ಕಿಲ್ಲ ಅಷ್ಟೇನಿಯ. ನಿಮಗೂ ಸೇರಿ ಗಾಳಿ ಬಿಡಿಸ್ಬಿಡ್ತೀನಿ. ಬೀದಿನ ನಿಲ್ಲಿಸ್ತೀನಿ, ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ನನ್ನ ಮಗಳಲ್ಲಿ ಫೋನ್ ಮಾಡಿ ಗೊಳೋ ಅಂತ ತೊಳ್ತಾವಳೆ ಸುಮ್ಕೇನಿಯ. ಎಷ್ಟು ಫೋನ್ ಮಾಡಿದ್ರು ನಿನ್ನ ಮಗನ ಫೋನ್ ಇವಾಗ ಸುಚುಡಾಪು. ನಾವು ತಾನೇ ಎಷ್ಟು ಅಂತ ಹೇಳ್ಬಿಟ್ಟು ಫೋನ್ ಮಾಡೋಣ. ಮಾಡಿ ಸಾಕಾಗೋಗ್ಬಿಟ್ಟೈತೆ ಫೋನ್ ಅಂತೂ ನೋಡಿ. ಸುಮ್ಕೇನಿಯ ನಿಮ್ಮ ಮಗಂಗೆ ಫೋನ್ ಮಾಡ್ತಿರೋ ಪೊಲೀಸ್ ಸ್ಟೇಷನ್ಗೆ ಹೋಯ್ತಿರೋ ನೋಡಿ. ಅಯ್ಯೋ ಬೀಗ್ರೆ, ನನಗೆ ಈ ವಿಷಯದ ಬಗ್ಗೆ ಏನೂ ಗೊತ್ತಿಲ್ಲ ಬೀಗ್ರೆ. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಬೀಗ್ರೆ. ನನಗೆ ಯಾಕೆ ಬೀಗ್ರೆ, ನನಗೆ ಏನು ಇದು? ನನ್ನ ಮಗ ನನಗೆ ಹೇಳಿದ ಮಾತು ಎಲ್ಲಿ ಕೇಳ್ತಾನೆ? ನಿಮ್ಮ ಮಗಳು ನನ್ನ ಮಗ ಪಿರುತಿ ಮಾಡ್ಬಿಟ್ಟೆ ತಾನೇ ಮದುವೆ ಮಾಡ್ಕೊಂಡಿದ್ದು. ನನಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ನನಗೂ ಇವನಿಗೂ ನೋಡಿ. ಅವನು ಎಲ್ಲೋಗವನೇ ಎಲ್ಲಿ ಬಂದವನೇ ಅವೆಲ್ಲ ನನಗೇನೂ ಗೊತ್ತಿಲ್ಲ ನೋಡಿ. ದಯವಿಟ್ಟು ನನ್ನ ಮ್ಯಾಲೆ ಕೂಗಾಡಕ್ಕೆ ಹೋಗ್ಬೇಡಿ. ನನ್ನ ಮಗಂಗೆ ನಾನು ನೆನ್ನೆಯಿಂದ ಫೋನ್ ಹಾಕ್ತಾನೆ ಇದ್ದೀನಿ. ಸುಚುಡಾಪು ಅಂತ ಬರ್ತಾನೆ ಐತೆ. ಸುಚುಡಾಪು ಅಂತ ಹೇಳ್ಬಿಟ್ಟು ನೀವೇನೇನಿಯಾ ನೀವೇ ಇನ್ನೊಂದ್ಕಿತ ಫೋನ್ ಮಾಡಿ ಕೇಳಿ ನೋಡಿ. ನನಗೆ ಏನು ವಿದ್ಯಾಭ್ಯಾಸ ಇಲ್ಲ, ನನಗೆ ಅಷ್ಟೊಂದು ಏನೂ ಗೊತ್ತಾಗಕ್ಕಿಲ್ಲ. ನನಗೆ ಗೊತ್ತಾಗಕ್ಕಿಲ್ಲ ಅಂತಾನೇನಿಯಾ? ನನ್ನ ಮಗಳು ಭವಿಷ್ಯನ ಬೀದಿಗೆ ತಂದುಬಿಟ್ಟಿದ್ರೆ ಎಲ್ಲ ಸೇರ್ಕೊಂಡು ನಾನು ಅಲ್ಗೋಯ್ತೀನಿ ಆಫ್ರಿಕಾಗೆ ಹೋಯ್ತೀನಿ ಅಂತ ಹೇಳಿ ಆಫ್ರಿಕಾ ಕರ್ಕೊಂಡೋಗ್ಬಿಟ್ಟು ಮಗಳನ್ನ ಒಬ್ಬಳನ್ನೇನಿಯ ಬಿಟ್ಬಿಟ್ಟು ಬಂದರೆ ಹೆಂಗೆ ಹೇಳ ಕತೆ? ನಿಮ್ಮ ಜಲ್ಮಗಳಿಗಿಷ್ಟು ನೋಡಿ. ನಾಳೆ ಗಂಟೆ ಟೈಮ್ ಕೊಡ್ತೀನಿ. ನನ್ನ ಮಗಳೇನ ಮನೆಗೆ ಬರಲಿಲ್ವೋ ಆಮೇಲೆ ನಿಮ್ಮ ಪೊಲೀಸ್ ಸ್ಟೇಷನ್ ಆಗಿರ್ತೀರ ಅಷ್ಟೇನೇನಿಯ. ನೆನ್ಪಿಟ್ಕೊಳ್ಳಿ. ನಾನೇನೋ ಸುಮ್ಕೇನೇನಿಯ ನಿಮ್ಮನ್ನು ಬುಡ ಅಂತೇಳಿ ಅಲ್ವೇ ಅಲ್ಲ. ನಾನಂತೂ ಸುಮ್ಮನೆ ಬುಡ ಅಂತ ಮುನಿಸ್ತೀನೇನಿಯ ಅಲ್ಲ. ಅಯ್ಯೋ ಬೀಗ್ರೆ, ಹಾಗೆಲ್ಲ ಮಾಡಬೇಡಿ ಬೀಗ್ರೆ. ನಾನು ಒಂದ್ಕಿತ ಪ್ರಯತ್ನ ಪಡ್ತೀನಿ. ನನ್ನ ಮಗಂಗೆ ಫೋನ್ ಹಾಕ್ತೀನಿ. ಅಲ್ಲಿಂದ ಕರ್ಕೊಂಬಿಟ್ಟು ಬಾ ಅಂತ ನಿನಗೆ ಹೇಳ್ತೀನಿ ಮಗಳನ್ನ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡಿ. ಸರಿನಾ? ನಾನು ನೋಡ್ಕೊತೀನಿ ಎಲ್ಲನೂ. ಪ್ಲೀಸ್ ನೀವು ಬೇಜಾರು ಮಾಡ್ಕೊಂಡು ಏನೋ ಇದು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಪೊಲೀಸ್ ಸ್ಟೇಷನ್ ತಕ್ಕ ಹೋಗ್ಬೇಡಿ, ನಾನು ನೋಡ್ಕೊತೀನಿ. ಏನು ನೋಡ್ಕೊತಿರೋ ಏನು ಮಾಡ್ಕೊತಿರೋ ಮೊದಲು ವಾಪಸ್ ನಾ ಕರೀರಿ ಫಸ್ಟು. ಇಲ್ಲ ಅಂದರೆ ನನ್ನ ಮಗಳು ಫೋನ್ ಹಾಕ್ತೀನಿ. ಅವಳು ಬರೆದಿದ್ದಂಗೆ ಇರಲಿ. ನಾಳೆ ಎಷ್ಟೊತ್ತಿಗೆ ಮನೆಗೆ ಆವಾಗಿರೋದು. ಅಲ್ಲ ಕಣಕ್ಕ, ಕಂಡರ ಹೆಣ್ಮಕ್ಳನ್ನ ಹಿಂಗೆ ಕರ್ಕೊಂಬಿಟ್ಟು ಬಂದ್ಬಿಟ್ಟು ಅಯ್ಯೋ ಅನಿಸ್ತಿಲ್ಲ? ನಾಚಿಕೆ ಹಾಕಿಲ್ವ ನಿಮಗೆ? ಕಂಡರ ಹೆಣ್ಮಕ್ಳನ್ನ ಕರ್ಕೊಂಬಿಟ್ಟು ಬಂದು ಹಿಂಗೆ ಅಯ್ಯೋ ಅನ್ಸಕ್ಕೆ ನಿಮಗೆ ಒಂಚೂರು ನಿಮ್ಗೆ ಏನು ಅನ್ಸಕ್ಕಿಲ್ವ? ನಿಮಗೆ ಮಾನ ಮರ್ಯಾದೆ ಏನು ನಿಮ್ಗಿಲ್ವಾ? ನೋಡಿ, ನನ್ನ ಮಗಳಿಗೆ ಏನಾರ ಆಗಬೇಕು ಆವಾಗ ನಿಮ್ಗಿರೋದು. ನಿಮಗೆ ನಡಿಯೋ ಹೋಗೋಣ. ಪೊಲೀಸವ್ರಿಗೊಂದು ಮಾತು ಹೇಳಿರೋಣ. ಏನೋ ನನ್ನ ಮಗಳು ವಾಪಸ್ ಬರಲಿಲ್ಲ ಅಲ್ಲಿಂದ, ಇಲ್ಲ ಇವ್ರ ಮಗ ಕರ್ಕೊಂಬಿಟ್ಟು ಬರಲಿಲ್ಲ ಅಂತಂದರೆ ನಾವು ಇನ್ನೇನು ಮಾಡೋಕ್ಕಾಯ್ತದೆ? ಪೊಲೀಸ್ ಮೊರೆ ಹೋಗ್ಲೇಬೇಕಾಯ್ತದೆ. ಹೋಗಿ ಪೊಲೀಸವ್ರನ್ನ ಕೇಳಿ ನಮ್ಮ ಮಗಳನ್ನ ಹೆಂಗೋ ಕರ್ಕೊಂಬಿಟ್ಟು ಬರೋಣ. ಅವಳನ್ನ ಅಲ್ಲಿಂದ ಹೆಂಗೋ ಅವ್ರೇನೇ ಕಳಿಸ್ತಾರೆ. ಬಾ, ನೀನು ಯಾಕೆ ಯೋಚನೆ ಮಾಡ್ತೀಯ? ಇವಳ ಹತ್ರ ಬೇಡ್ಕೊಳ್ಳೋ ಅಂಥದ್ದು ಏನೈತೆ ನೋಡಿ. ಅಯ್ಯೋ ನನ್ನ ಮಗಂಗೆ ಹೇಳ್ದೆ ಬ್ಯಾಡ ಕಂಡ್ಲ ಈ ಬಿತ್ರಿಗಳು ಸವಾಸ ಅಂತ ಕೇಳಿದ್ನ. ನನ್ನ ಮಗ ಕೇಳಿಲ್ಲ. ಕುಣ್ಕೊಂಡು ಅವಳನ್ನ ಅಲ್ಲಿ ಕರ್ಕೊಂಡೋಯ್ತೀನಿ ಇಲ್ಲಿ ಕರ್ಕೊಂಡೋಯ್ತೀನಿ ಅಂತ ಎಲ್ಲೋ ಕರ್ಕೊಂಡೋಗ್ಬಿಟ್ಟು ಬಂದ. ನನ್ನ ಮಗ ಅವ್ನಿಗೆ ಏನು ಹೇಳನಿ? ನನ್ನ ಮಗಂಗೆ ಫೋನ್ ಹಾಕಿ ಕ್ಯಾಕುಸ್ ಮಕ್ಕೋಗಿಬೇಕು ಇವಾಗ ಅಂತೂ. ಲೋಪರ್ ಅಂತ ತಗೊಬಿಟ್ಟು ಬಂದು. ಹಲೋ ಹೇಳಮ್ಮ. ಲೋ ಹಳೆ ಬೇವಸ್ಸಿ, ಎಲ್ಲಿ ಬಿದ್ದಿದ್ಯಾ? ನಿಮ್ಮ ಅತ್ತೆ ಮಾವ ಇಲ್ಲಿ ನಮ್ಮನ್ನು ಹುಡಿಕೊಂಬಿಟ್ಟು ಬಂದವ್ರು. ಇಲ್ಲಿ ಏನು ಮಾಡೋದಿರಾ? ನನ್ನ ಮಗಳನ್ನ ಒಳಿಮಯ್ಯ ಅಲ್ಲೇ ಬಿಟ್ಬಿಟ್ಟವನೇ. ಹಂಗೆ ಹಿಂಗೆ ನನ್ನ ಮಗಳು ಕತೆ ಏನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹುಡಿಕೊಂಬಿಟ್ಟು ಬಂದ್ಬಿಟ್ಟವ್ರೆ ಕಣ್ಲ. ಹುಡಿಕೊಂಡು ಏನಾರ ನನ್ನ ಮಗಳು ಮನೆ ವಾಪಸ್ ಬರಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನಾಗೆ ಕಂಪ್ಲೇಂಟ್ ಕೊಡ್ತೀನಿ, ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕುಣ್ಕೊಂಡು ನನ್ನ ಮೇಲೆ ಜಗಳ ಬಿದ್ದವಳೆ ಕಣ್ಲ. ಅಯ್ಯೋ ಲೋಪರ್ ನನ್ನ ಮಗನೇ, ಫಸ್ಟ್ ಅವಳು ಎಲ್ಲೋಳ ಕರ್ಕೊಂಬಿಟ್ಟು ಬಂದು ಬಿಸಾಕ್ಲ ನೀನು. ಇಲ್ಲ ಅಂತಂದರೆ ಪೊಲೀಸ್ ಸ್ಟೇಷನಾಗ ಕಂಬಿ ಅಣಿಸ್ಬೇಕಾಯ್ತದೆ. ಇಲ್ಗಾನ ಹುಡಿಕೊಂಬಿಟ್ಟು ಬಂದವ್ರು ನಿಮ್ಮ ಅತ್ತೆ ಮಾವ. ಅಯ್ಯ, ಅವ್ರ ಕೈಲಿ ಏನಾಯ್ತದೆ ಕಣಮ್ಮ? ಅವ್ರ ಕೈಲಿ ಏನು ಕಿಸಿಯಕ್ಕಿಲ್ಲ. ನೀನು ಸುಮ್ಕಿರು. ಅಯ್ಯೋ ಏನು ಮಾಡ್ತಾರೆ ಅವ್ರು? ಹೈದ್ರಾಬಾದಿಂದ ಇಲ್ಲಿಗೆ ಬರೋಕ್ಕೊಳಗೆ ಯೋಗ್ಯತೆ ಇಲ್ವಾ? ಹೈದ್ರಾಬಾದ್ ತೋರಿಸ್ಬಿಟ್ಟು ಆಫ್ರಿಕಾ ಅಂದರೆ ಅನ್ಕೊಂಡು ಕುಂತವಳಲ್ಲ ಅವಳಿನಿ ಅಂತೊಳಿರ್ಬೇಡ. ಅವಳು ಕಾಟ ಸಹಿಸ್ಕೊಳಕನ ಆಯ್ತದ? ನೀನು ಮಾಡ್ಗು ಫೋನ. ಬೇಕಾದ್ರೆ ಅವಳೇ ಬರಲಿಲ್ಲ ಅಂದ್ರೆ ಅಲ್ಲೇ ಬಿದ್ದಿರ್ಲತ್ತಗೆ. ಸುಮ್ಮನೆ ಟಾರ್ಚರ್ ಕೊಡ್ತಾಳೆ ಕಣಮ್ಮ, ಟಾರ್ಚರ. ಏನೋ ಒಂದು 2 ಸುಳ್ಳು ಹೇಳಿ ಮದುವೆ ಮಾಡ್ಕೊಂಡಿದ್ದೀನಮ್ಮ. ಅಷ್ಟಕ್ಕೆ ಹಿಂಗೆ ಟಾರ್ಚರ್ ಇಕ್ಕದೆ ಹೇಳು. ಲೋ ಬೇವರ್ಸಿ, ನಿನ್ನಿಂದ ನಾನು ಪೊಲೀಸ್ ಸ್ಟೇಷನ್ ಮೆಟ್ಲು ಅಳಿಯೋ ಥರ ಮಾಡಬೇಡ ಕಂಡ್ಲ. ಈಗಲೇ ಹೇಳಿದ್ದೀನಿ, ಬುಡಿಸ್ಬಿಡ್ತೀನಿ ಗ್ರಾಚಾರ್ವಾ.
ಏ ಮಡ್ಗು ಫೋನ್ ಮಾಡ್ಗು ಸುಮ್ಕೆನೇನಿಯ ಫೋನ್ ಮಾಡ್ಗು ಹ್ಞೂ ನಾನು ಬತ್ತೀನಿ ಮಡ್ಗು ಸುಮ್ಕೆನೇನಿಯ ಹ್ಞೂ ಅವಳು ಎಲ್ಲೋಳು ಅವಳು ಫೋನ್ಗಿನ್ ಮಾಡಿ ವಿಚಾರಿಸ್ಕೊಂಡು ಆಮೇಲೆ ನೋಡೋಣ ಅವ ಎದ್ರಕೊಬೇಡ ಬೋಗ್ಲನ ಈ ಕೊಚ್ಚಲ್ಲ ನೀನು ಸುಮ್ಕೆ ಮಾಡ್ಗು ಫೋನ ನಾನು ಎಲ್ಲೋ ಹೊರಗಡೆ ಫ್ರೆಂಡ್ಸ್ ಜೊತೆ ಇದ್ದೀನಿ. ಅಯ್ಯೋ ಇಂಥ ಕುಡುಕ್ ಗಂಡನ್ ಕಟ್ಕೊಂಡು ಇಂಥ ಬೇಜವಾಬ್ದಾರಿ ನನ್ನ ಮಗನ ಕಟ್ಕೊಂಡು ನಾನು ಹೆಂಗಪ್ಪ ಬಾಳ್ಮೆ ಮಾಡೋಕ್ಕಾಯ್ತದೆ ಇಂಥ ಬೇಜವಾಬ್ದಾರಿಗಳನ್ನ ಕಟ್ಕೊಂಡು. ಅಯ್ಯೋ ದೇವ್ರೇ ನೀನೇ ಕಾಪಾಡಬೇಕು ತಂದೆ, ಕಾಪಾಡ್ಬೇಕು ನೀನೇನಿಯ. ಈಗ ಏನು ಮಾಡ್ಕೊಂಡು ಸಾಯ್ಲೋ ಏನೋ. ಅಯ್ಯೋ ಅದು ಯಾವಾಗ ಕರ್ಕೊಂಬಿಡ್ಬೋತಾರೋ, ಪೊಲೀಸ್ ಗಿಲೀಸ್ ಕೇಸ್ ಆದರೆ ಏನು ಮಾಡೋದು. ನೋಡಿ ಇಲ್ಲೇ ಕ್ಯಾಬ್ ಬುಕ್ ಮಾಡಿದ್ದೀನಿ, ಕ್ಯಾಬ್ ಬರುತ್ತೆ ಸರಿನಾ. ನೋಡಿ ಕ್ಯಾಬಲ್ಲಿ ಹತ್ಕೊಂಡು ಆರಾಮಾಗಿ ಬಸ್ ಸ್ಟ್ಯಾಂಡಲ್ಲಿ ಇಳಿಸ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಾನು ಕ್ಯಾಬ್ ಅವ್ರಿಗೆ ಹೇಳಿರ್ತೀನಿ ಬೆಂಗಳೂರು ಬಸ್ ಹತ್ತಿಸಿ ಅಂತ ಹೇಳ್ಬಿಟ್ಟು ಬೆಂಗಳೂರು ಬಸ್ ಹತ್ಕೊಂಡು ನೀವು ಆರಾಮಾಗಿ ಹೋಗ್ಬೋದು ಸರಿನಾ. ನೋಡಿ ಇದು ಹೈದರಾಬಾದೇ, ಅಟ್ಲೀಸ್ಟ್ ನಿಮಗೆ ಜನ ನೋಡಿ ಲೊಕೇಶನ್ ನೋಡೋದು ನೀವು ಕಂಡುಹಿಡಿಬೇಕಿತ್ತು ತಾನೇ. ನಿಮ್ಗಂತೂ ಈ ಥರ ಮೋಸ ಹೋಗೋರು ಇರೋ ತನಕನೂ ಮೋಸ ಮಾಡೋರು ಯಾವಾಗೂ ಇದ್ದೇ ಇರ್ತಾರೆ. ನೀವು ಹಿಂಗೆ ಮೋಸ ಹೋಗ್ತಾ ಇದ್ರೆ ಅದು ಎಷ್ಟು ಜನ ಬೇಕಾದ್ರೂ ನಿಮಗೆ ಮೋಸ ಮಾಡ್ತಾನೆ ಇರ್ಬೋದು. ನೋಡಿ ಆರಾಮಾಗಿ ಹೋಗಿ ಸರಿನಾ. ಇನ್ನೂ ಏನಾದರೂ ನನ್ನಿಂದ ಸಹಾಯ ಬೇಕಾದರೆ ನನಗೆ ಹೇಳಿ, ನಾನು ಕನ್ನಡ ಮಾತಾಡೋಕೆ ಬಂದು ನಿಮ್ಮ ಹತ್ರ ಎಲ್ಲ ಇದು ಮಾಡಿ ನಿಮ್ಗೆ ಸಹಾಯ ಮಾಡಿದ್ದಕ್ಕೆ ಸರೋಯ್ತು. ಇಲ್ಲ ಅಂದಿದ್ರೆ ಇದೇ ಆಫ್ರಿಕಾ ಅಂತ ಅನ್ಕೊಂಡು ನೀವು ಇಲ್ಲೇ ಇದ್ಬಿಡ್ತಾ ಇದ್ರಿ. ಸ್ವಲ್ಪ ಧೈರ್ಯವಾಗಿ ಬುದ್ಧಿ ಉಪಯೋಗಿಸ್ಬಿಟ್ಟು ಎಲ್ಲರ ಬಗ್ಗೆ ಸ್ವಲ್ಪ ವಿಚಾರಿಸಿ ಲೋಕಜ್ಞಾನದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ ಸರಿನಾ. ಇನ್ನೇನು ಕ್ಯಾಬ್ ಬರೋ ಟೈಮ್ ಆಯಿತು, ಹೊರಡಿ ನೀವು ಸರಿನಾ. ತುಂಬ ಥ್ಯಾಂಕ್ಸ್ ಸರ್, ನಿಮ್ಮಿಂದ ಭಾಳ ಉಪಕಾರ ಆಯ್ತು ನನಗಂತೂ. ಇದನ್ನ ಆಫ್ರಿಕಾ ಅಂತ ವಾರದಿಂದ ನಂಬ್ಕೊಂಡು ಕುಂತಿದ್ದೆ. ನನಗೆ ಇವರೆಲ್ಲ ಬೇರೆ ಬೇರೆ ಭಾಷೆ ಮಾತಾಡ್ತಿದ್ರಲ್ಲ, ಇವ್ರು ಬೇರೆ ಭಾಷೆ ಮಾತಾಡೋದಕ್ಕೂ ಇವ್ರು ಮಾಡೋ ಇದಕ್ಕೂ ನನಗಂತೂ ದೇವ್ರಣೆಗೂ ಏನು ನಡೀತಾ ಐತೆ ಅಂತ ನನಗೆ ಅರ್ಥ ಆಯ್ತಿರಲಿಲ್ಲ. ನಿಮ್ಮಿಂದ ಭಾಳ ಉಪಕಾರ ಆಯಿತು ಸರ್, ನಿಮ್ಮಿಂದ ದೇವ್ರಣೆಗೂ ನಿಮ್ಮ ಋಣವ ಮರೆಯೋದಿಲ್ಲ ಸರ್. ಥ್ಯಾಂಕ್ಸ್ ಸರ್. ಹೆಂಗೋ ಸದ್ಯ ಕಾಸಿರೋದಕ್ಕೆ ಸೊರೈತು ಸರ್. ಇಲ್ಲ ಅಂದಿದ್ರೆ ಕಷ್ಟ ಆಗೋದು. ಸರಿ ಸರ್, ಸರಿ. ಅದೊಂದು ಗಾಡಿ ಒಂದು ಹತ್ತಿಸ್ಬಿಡಿ, ಹೊಂಟ್ಬಿಡ್ತೀನಿ. ಪರವಾಗಿಲ್ಲ ಅಲ್ಲಿ ನೋಡಿ ಕಾರ್ ಬಂತು. ಸರ್ ಇಲ್ಲಿಗೆ ಬನ್ನಿ ಅಪ್ಪ ಸದ್ಯ